ಊಟದ ಆಟ. 1 2 ಬಾಳೆಲೆ ಹರಡು, 3 4 ಅನ್ನ ಹಾಕು, 5 6 ಬೇಳೆ ಸಾರು, 7 8 ಪಲ್ಯಕ್ಕೆ ದಂಟು, 9 10 ಎಲೆ ಮುದಿರೆತ್ತು, 1ರಿಂದ 10 ಹೀಗಿತ್ತು. ಊಟದ ಆಟವು ಮುಗಿದಿತ್ತು. ಮತ್ತೊಮ್ಮೆ 1 2 ಬಾಳೆಲೆ ಹರಡು, 3 4 ಅನ್ನ ಹಾಕು, 5 6 ಬೇಳೆ ಸಾರು, 7 8 ಪಲ್ಯಕ್ಕೆ ದಂಟು, 9 10 ಎಲೆ ಮುದಿರೆತ್ತು, 1ರಿಂದ 10 ಹೀಗಿತ್ತು. ಊಟದ ಆಟವು ಮುಗಿದಿತ್ತು. ಪದಗಳ ಅರ್ಥ: ಪಲ್ಯ, ತರಕಾರಿಯಿಂದ ಮಾಡಿದ ಪದಾರ್ಥ. ತಾಳದ, ದಂಟು, ಒಂದು ಜಾತಿಯ ತರಕಾರಿ ಸೊಪ್ಪು. ಮುದಿರು, ಮುಚ್ಚು, ಮಡಿಚು. ಅಭ್ಯಾಸ: ನೀಡಿರುವ ಪದಗಳನ್ನು ಹೇಳಿ ಮಕ್ಕಳಿಂದ ಹೇಳಿಸಿ. 1 2 3 4 5 6 7 8 9 10. ಈ ಪ್ರಾಸಪದಗಳನ್ನು ಹೇಳಿ ಮಕ್ಕಳಿಂದ ಹೇಳಿಸಿ. 2 ಹರಡು, 6 ಸಾರು, 8 ದಂಟು, 10 ಎತ್ತು. ಪದ್ಯದ ಸಾಲುಗಳನ್ನು ಕೆಳಗೆ ನೀಡಿದೆ. ಆ ಸಾಲುಗಳಲ್ಲಿ ಒಂದೊಂದು ಪದವನ್ನು ಬಿಡಲಾಗಿದೆ. ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ. 1 2 ಬಾಳೆಲೆ ಹರಡು, 3 4 ಅನ್ನ ಹಾಕು, 5 6 ಬೇಳೆ ಸಾರು, 7 8 ಪಲ್ಯಕ್ಕೆ ದಂಟು, 9 10 ಎಲೆ ಮುದಿರೆತ್ತು. ಚಿತ್ರಗಳನ್ನು ತೋರಿಸಿ ಪಕ್ಕದಲ್ಲಿರುವ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ಉತ್ತರ ಪಡೆಯಿರಿ. ಈ ಹಣ್ಣಿನ ಹೆಸರೇನು? ಮಾವಿನ ಹಣ್ಣು. ಇಲ್ಲಿ ಎಷ್ಟು ಹಣ್ಣಿದೆ? 1. ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರೇನು? ಸೇಬು ಹಣ್ಣು. ಇಲ್ಲಿ ಎಷ್ಟು ಹಣ್ಣುಗಳಿವೆ? 2. ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರೇನು? ಬಾಳೆಹಣ್ಣು. ಇಲ್ಲಿ ಎಷ್ಟು ಹಣ್ಣುಗಳಿವೆ? 3. ಈ ಚಿತ್ರದಲ್ಲಿರುವ ಕಾಯಿಗಳ ಹೆಸರೇನು? ತೆಂಗಿನಕಾಯಿ. ಇಲ್ಲಿ ಎಷ್ಟು ಕಾಯಿಗಳಿವೆ? 4. ಈ ಚಿತ್ರದಲ್ಲಿರುವ ತರಕಾರಿಯ ಹೆಸರೇನು? ಬೆಂಡೆಕಾಯಿ. ಇಲ್ಲಿ ಎಷ್ಟು ಕಾಯಿಗಳಿವೆ? 5. ಧನ್ಯವಾದಗಳು. ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟನ್ನು ನೋಡಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.